ಸೊ ಇದೆ ಹೋಯ್ತಲ್ಲಪ್ಪ ಪ್ಯಾಷನ್ ಫ್ರೂಟ್ ಸಿಪ್ಪೆಯಿಂದ ಮಾಡಿದಂತಹ ಸ್ವೀಟ್ ಪೊಟ್ಯಾಟೊನಲ್ಲಿ ಕಾರ್ಬ್ಸ್ ಹೋಗುತ್ತೆ, ಜೊತೆಗೆ ಒಳ್ಳೆ ನ್ಯೂಟ್ರಿಷನ್ ಹೋಗುತ್ತೆ. ಪ್ಯಾಷನ್ ಫ್ರೂಟ್ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು. ಪ್ಯಾಷನ್ ಫ್ರೂಟ್ ಸಿಕ್ಕಿದ್ರೆ ಬಿಡಬೇಡಿ, ತಿನ್ನಿ, ತುಂಬಾ ಒಳ್ಳೇದು ದೇಹಕ್ಕೆ. ಇಲ್ಲಿ ಪ್ಯಾಷನ್ ಫ್ರೂಟ್ ನ ಸಿಪ್ಪೆನ ಬಳಸ್ಕೊಂಡು ಒಂದು ಚಿಕ್ಕ ರೆಸಿಪಿ ಕ್ವಿಕ್ ಆಗಿ ಒಂದು 5 ನಿಮಿಷದಲ್ಲಿ, 5 ನಿಮಿಷನೂ ಬೇಡ, ಒಂದ್ 2 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ನೋಡಿ ಚೆನ್ನಾಗ್ ಬಂತು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ, ನಾರ್ಸಿಸಿಸಂ ಅಂದ್ರೆ ಇನ್ನು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತಂದ್ರೆ, ನನ್ನ ಇನ್ನೊಂದು ಚಾನಲ್ ಪಾಸಿಟಿವ್ ವೈಬ್ಸ್ ಕರ್ನಾಟಕ, ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ವಿಡಿಯೋಸ್ಗಳು ಆ ಒಂದು ಚಾನಲ್ ಅಲ್ಲಿ ಬರುತ್ತೆ. ಸೊ ಆ ಒಂದು ಚಾನಲ್ ನ ಚೆಕ್ ಮಾಡಿ, ಪಾಸಿಟಿವ್ ವೈಬ್ಸ್ ಕರ್ನಾಟಕ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ವಿಡಿಯೋಸ್ಗಳು. ಅದರಲ್ಲಿ ನಂದು ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನನ್ನ ಒಂದು ಲೈಫ್ ಜರ್ನಿ ಆಗಿರ್ಬೋದು, ಜೊತೆಗೆ ಟ್ರಾವೆಲ್ ವಿಡಿಯೋಸ್, ಸಾಕಷ್ಟು ವಿಡಿಯೋಸ್ಗಳಿದೆ. ಆಲ್ರೆಡಿ ನಿಮ್ಮೆಲ್ರಿಗೂ ಹೇಳಿದ್ದೀನಿ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಅವ್ರಿಗೆ ಹೇಳ್ತಾ ಇರೋದು ಮತ್ತೆ. ಸೊ ಸಾಕಷ್ಟು ರೀತಿಯ ವಿಡಿಯೋಗಳು ಇವೆ, ಬಟ್ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನ ನೋಡಿ. ಬಟ್ ಇವಾಗ ರೈಟ್ ನಾವು ಅದರಲ್ಲಿ ನಾನು ಒಂದೇ ರೀತಿಯ ವಿಡಿಯೋಸ್ ಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀನಿ. ಅಲ್ಲಿ ಏನು ಮಿಕ್ಸ್ ಇರೋದಿಲ್ಲ. ಅಂದ್ರೆ ಲೈಫ್ ಸ್ಟೈಲ್, ಅಂದ್ರೆ ನನ್ನ ಲೈಫ್ ಎಕ್ಸ್ಪೀರಿಯನ್ಸಸ್ ಎಲ್ಲವೂ ಕೂಡ ಆ ಒಂದು ಚಾನಲ್ ಅಲ್ಲಿ ಇರೋದಿಲ್ಲ. ಯಾಕಂದ್ರೆ ನಿಮ್ಗೂ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ, ಎಲ್ಲಾ ರೀತಿಯ ಒಂದು ಏನು ನೀಶ್ ವಿಡಿಯೋಸ್ಗಳು ಇದ್ರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಆ ಚಾನಲ್ ಅಲ್ಲಿ ಓನ್ಲಿ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಅಂಡ್ ಸೈಕಾಲಜಿ ರಿಲೇಟೆಡ್ ವಿಡಿಯೋಸ್ಗಳು ಬರುತ್ತೆ. ಯಾಕಂದ್ರೆ ಮಾನಸಿಕ ಆರೋಗ್ಯ ಚೆನ್ನಾಗಿರೋ, ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರೋದು ಅಲ್ವಾ. ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇರೋರಾಗಿರ್ಬೋದು, ಟಾಕ್ಸಿಕ್ ಫ್ಯಾಮಿಲಿ, ಡಿಸ್ಫಂಕ್ಷನಲ್ ಫ್ಯಾಮಿಲಿ, ಡಿಸ್ಫಂಕ್ಷನಲ್ ಫ್ಯಾಮಿಲಿಯಲ್ಲಿ ಇರುವಂತಹ ಡೈನಮಿಕ್ಸ್. ಸೊ ಈ ರೀತಿ ಏನು ವಾತಾವರಣದಲ್ಲಿ ಇದ್ದಂಥವ್ರು, ಇಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋದು ಬರಲ್ಲ. ಆ ರೀತಿ ಏನು ಟಾಕ್ಸಿಸಿಟಿಯಿಂದ ನೀವು ಸ್ವಲ್ಪ ನಿಮ್ಮ ಲೈಫ್ ನ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಿ ಅಂತಂದ್ರೆ ನಿಮ್ಗೆ ಆ ಒಂದು ಚಾನಲ್ ಇರುವ ವಿಡಿಯೋಸ್ಗಳು ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈಗ ನಾನು ಡಯಾಬಿಟಿಸ್ ರಿಲೇಟೆಡ್ ವಿಡಿಯೋಸ್ ಮಾಡಿದ್ದೀನಿ ರೀಸೆಂಟ್ ಆಗಿ. ಇನ್ನ ಮುಂದೆ ಬರುವ ವಿಡಿಯೋಸ್ಗಳಲ್ಲಿ ಸೈಕಾಲಜಿ ರಿಲೇಟೆಡ್ ಎಲ್ಲವೂ ಇದೆ. ಆಲ್ರೆಡಿ ಇದೆ, ನಾರ್ಸಿಸಿಸಂ ಕಾನ್ಸೆಪ್ಟ್ಗಳು ಸುಮಾರು ಇದೆ. ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಓಕೆನಾ, ನಿಮ್ಗೆ ಯಾವ್ದು ಯೂಸ್ಫುಲ್ ಅನ್ಸುತ್ತೆ ಅದನ್ನ ನೋಡಿ. ಓಕೆನಾ, ಇಷ್ಟನ್ನು ಹೇಳ್ತಾ ಈ ಒಂದು ವ್ಲಾಗ್ ನ ಶುರು ಮಾಡೋಣ ಬನ್ನಿ. ಸೊ ಇವತ್ತು ಏಪ್ರಿಲ್, ಆಲ್ರೆಡಿ ಹೇಳ್ದೆ ಅಲ್ವಾ ನಾನು, ನೋಡಿ ಹೇಳ್ದೆ ಅಲ್ವಾ, ಇಲ್ಲ ಹೇಳಿಲ್ಲ ಅನ್ಸುತ್ತೆ. ಆಕ್ಚುಲಿ ಇವಾಗ ಮಾತಾಡ್ತಿದ್ದೀನಿ ಅಲ್ವಾ, ಈ ವಿಡಿಯೋ ಮಾಡಕ್ಕೂ ಮುಂಚೆ ಇನ್ನೊಂದು ವಿಡಿಯೋ ಮಾಡಿದ್ದೆ, ಅದ್ರಲ್ಲಿ ಯಾಕೋ ವಾಯ್ಸ್ ರೆಕಾರ್ಡ್ ಆಗ್ಲಿಲ್ಲ, ಅದಕ್ಕೆ ಮತ್ತೆ ಮಾತಾಡ್ತಾ ಇದೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ಪ್ಯಾಷನ್ ಫ್ರೂಟ್, ನಿಮ್ಮೆಲ್ರಿಗೂ ಗೊತ್ತಿರ್ಬೋದು. ಪ್ಯಾಷನ್ ಫ್ರೂಟ್ ಸಿಕ್ಕಿದ್ರೆ ಬಿಡಬೇಡಿ, ತಿನ್ನಿ, ತುಂಬಾ ಒಳ್ಳೇದು ದೇಹಕ್ಕೆ. ಸೊ ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಗಳು ಬರುತ್ತೆ. ತುಂಬಾ ನೇರಳೆ ಬಣ್ಣದಾಗಿರ್ಬೋದು, ಪಿಂಕಿಶ್ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸೊ ಇದರ ಬೆನಿಫಿಟ್ಸ್ ಬಗ್ಗೆ ಕೂಡ ನಿಮ್ಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ಪ್ಯಾಷನ್ ಫ್ರೂಟ್ ನ ಸಿಪ್ಪೆನ ಬಳಸ್ಕೊಂಡು ಒಂದು ಚಿಕ್ಕ ರೆಸಿಪಿ ಕ್ವಿಕ್ ಆಗಿ ಒಂದು 5 ನಿಮಿಷದಲ್ಲಿ, 5 ನಿಮಿಷನೂ ಬೇಡ, ಒಂದ್ 2 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ಬಟ್ ಬೇಯಿಸೋದಕ್ಕೆ ಒಂದು 5 ನಿಮಿಷ 10 ನಿಮಿಷ ಬೇಕಾಗತ್ತೆ ನಿಮ್ಗೆ. ಬಟ್ ಬೇಯಿಸಿರೋ ಸಿಪ್ಪೆನ ಒಂದ್ 2 ನಿಮಿಷದಲ್ಲೇ ನೀವು ಒಂದು ರೆಸಿಪಿ ಪ್ರಿಪೇರ್ ಮಾಡ್ಕೊಳ್ಬಹುದು. ಊಟ ಮಾಡುವಾಗ ಸೈಡ್ ಅಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ನಾನು ಏಪ್ರಿಲ್ 1ನೇ ತಾರೀಕು ಅದನ್ನ ಬಳಸ್ಕೊಂಡು ಊಟದ ಜೊತೆ ತಿಂದಿದ್ದೆ. ಸಿಪ್ಪೆನ ಬಳಸ್ಕೊಂಡು ಒಂದು ಸಣ್ಣ ರೆಸಿಪಿ ಮಾಡಿದ್ದೆ. ಅವತ್ತು ಏನ್ ಮಾಡಿದೆ ನಾನು, ಏಪ್ರಿಲ್ 1ನೇ ತಾರೀಕು ಏನ್ ತಿಂದೆ, ಜೊತೆಗೆ ಪ್ರೋಟೀನ್ ರಿಚ್ ದೋಸೆ ಮಾಡ್ಕೊಂಡಿದ್ದೆ, ಜೊತೆಗೆ ಪ್ರೋಟೀನ್ ರಿಚ್ ಸಲಾಡ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಅದು ಏನೆಲ್ಲ ತಿಂದೆ ಅವತ್ತಂದ್ರೆ ಏನ್ ಗೊತ್ತಾ, ದೋಸೆ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ಪಾಸಿಟಿವ್ ವೈಬ್ಸ್ ಕರ್ನಾಟಕನಲ್ಲಿ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಬಟ್ ಈ ಒಂದು ವಿಡಿಯೋನಲ್ಲಿ ಏನೆಲ್ಲ ಹಾಕಿದೀನಿ ಅಂತ ಹಾಗೆ ಹೇಳಿದೀನಿ, ಜೊತೆಗೆ ನಾನು ಏನೇನ್ ಮಾಡ್ಕೊಂಡಿದ್ದೆ ಅವತ್ತು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋ ಇವಾಗ ಹಾಕ್ತೀನಿ, ನೋಡ್ಕೊಂಡು ಬನ್ನಿ, ಮತ್ತೆ ಸಿಗೋಣ. ಇದರ ಜೊತೆಗೆ ನಾನು ಪ್ಯಾಷನ್ ಫ್ರೂಟ್ ನ ಯೂಸ್ ಮಾಡ್ಕೊಂಡು ಒಂದು ಜಾಮ್ ತರ, ಆಲ್ಮೋಸ್ಟ್ ಜಾಮ್ ತರಾನೇ ಆಗಿತ್ತು. ಮೇ ಬಿ ಅದು ಡಿಸೆಂಬರ್ ಅಲ್ಲಿ ಮಾಡಿದ್ದೆ, ಜನವರಿ ಅಥವಾ ಡಿಸೆಂಬರ್ 2025 ಅಥವಾ ಜನವರಿನೋ ಮಾಡಿದ್ದೆ. ಆ ಒಂದು ವಿಡಿಯೋ ಎಲ್ಲ ಸೇರ್ಕೊಂಡಿದೆ, ಅದು ಸಿಕ್ಕಿದ್ರೆ ಶೇರ್ ಮಾಡ್ತೀನಿ. ಅದು ಹಾಕಿಲ್ಲ, ಅಪ್ಲೋಡ್ ಮಾಡಿಲ್ಲ, ಅದು ಕೂಡ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇವಾಗ ಹಾಕ್ತೀನಿ, ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇವತ್ತು ಏಪ್ರಿಲ್ 1ನೇ ತಾರೀಕು 2026. ಸೊ ಬೆಳಗ್ಗೆ ವರ್ಕೌಟ್ ಮುಗಿಸಿ ಆಯ್ತು, ಅಮ್ಮಂಗೂ ವರ್ಕೌಟ್ ಮಾಡಿಸಿ ಆಯ್ತು, ಇನ್ನು ಹತ್ರ ಮಾತಾಡಿ ಆಯ್ತು, ನೀ ಹೇಗಿದ್ದಾನೆ ಕೇಳಿ ಆಯ್ತು. ಅಮ್ಮಂಗೆ ಹೇಳ್ತಾ ಇದ್ದ, ನೀನು ಬೇಗ ಮಸಲ್ ಬಿಲ್ಡ್ ಮಾಡ್ಲಿ, ವರ್ಕೌಟ್ ಮಾಡ್ಲಿ, ನನ್ನ ಕಡೆಯಿಂದ ವಿಶಸ್ ತಿಳಿಸಿ ಅಂತ. ಸೊ ನಾನೇ ಮಾತಾಡಿಸ್ಬೋದು, ಬಟ್ ಎಲ್ಲರಿಗೂ ಒಂದು ಸ್ಪೇಸ್ ಅನ್ನೋದಿರುತ್ತೆ. ಸ್ವಲ್ಪ ದಿವಸ ನಾವು ಸ್ವಲ್ಪ ಸ್ಪೇಸ್ ಕೊಟ್ರೇನೆ ಒಳ್ಳೇದು. ಜಾಸ್ತಿ ನಾವು ಡೈರೆಕ್ಟ್ ಆಗಿ ಮಾತಾಡಕ್ ಹೋದ್ರೆ ತೊಂದರೆ ಆಗುತ್ತೆ. ಹಾಗಾಗಿ ಸೊ ಇವಾಗ ಇಲ್ಲಿ ನಾನು
ಅಂದ್ರೆ ನನಗೆ ತುಂಬಾ ಇಷ್ಟ ನನ್ನ ತಮ್ಮನ ಮಾತಾಡಿಸ್ಬೇಕು ಅಂತ. ಬಟ್ ಏನಂದ್ರೆ ವಿಷಯ ಏನಂದ್ರೆ ಇಲ್ಲೊಂದ್ ಸ್ವಲ್ಪ ವಿಡಿಯೋ ಸರಿ ಮಾಡ್ತಾ ಇದ್ದೆ. ವಿಷಯ ಏನಂತಂದ್ರೆ ಇವಾಗ ಇಬ್ರು ನಾನು ನನ್ನ ತಮ್ಮ ನಮ್ಮಮ್ಮ ಒಟ್ಟಿಗೆ ಇರ್ಬೇಕಂತ ಅನ್ಸುತ್ತೆ, ಬಟ್ ಪರಿಸ್ಥಿತಿ ಹತ್ರ ಇಲ್ಲ ಒಟ್ಟಿಗೆ ಇರೋ ತರ. ಹಾಗಾಗಿ ನಾವು ಹಳೆದನ್ನ ನೆನ್ಪು ಬರೋ ಹಾಗೆ ಮಾಡ್ದಿರಾ ಅಂದ್ರೆ ನಾವು ಸ್ವಲ್ಪ ಸ್ಪೇಸ್ ಕೊಡ್ಬೇಕಾಗತ್ತೆ. ಹಾಗಾಗಿ ಸೊ ಸ್ನೇಹಿತರೆ, ಇಲ್ಲಿ ನಾನು ಇವತ್ತೇನ್ ಮಾಡ್ತಾ ಇದೀನಿ ಮಾಡಿದೀನಿ ಅಂತಂದ್ರೆ, ಇದು ಏನದು ಪ್ಯಾಷನ್ ಫ್ರೂಟ್ ಇತ್ತಲ್ವಾ, ಸೊ ತುಂಬಾ ದಿವಸದಿಂದ ಇದರ ಸಿಪ್ಪೆ ಇತ್ತು, ಇದನ್ನ ಬೇಯಿಸಿದೀನಿ. ಬೇಯಿಸ್ಬಿಟ್ಟು ಇದು ಒಳಗಡೆ ಪಲ್ಪ್ ಇರುತ್ತಲ್ಲ, ಇದನ್ನ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಸ್ವಲ್ಪ ಸಲಾಡ್ಗೆ ನಾನಿಲ್ಲಿ ಕ್ಯಾರೆಟ್ ಮತ್ತೆ ಟೊಮ್ಯಾಟೊ, ಕೆಳಗಡೆ ಟೊಮ್ಯಾಟೊ ಇದೆ, ಮತ್ತೆ ನೆನ್ಸಿರೋ ಕಡಲೆ ಬೀಜ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದೀನಿ. ಸೊ ಇಲ್ಲಿ ನಾನು ಹೆಸರು ಕಾಳು ಮತ್ತೆ ಕಡಲೆ ಕಾಳು ನೆನ್ಸಿರೋದು ರುಬ್ಬಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಉಪ್ಪು, ಶುಂಠಿ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ, ಕಾಳು ಮತ್ತೆ ಉಪ್ಪು, ಶುಂಠಿ ಮತ್ತೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಹಾಕಿದೀನಿ. ಸೊ ಇಲ್ಲಿ ನಾನು ದೋಸೆಗೆ ಹಾಕಿದೀನಿ. ಸೊ ಸೀದಾ ಹೋಯ್ತು ನಾವು ಮಾತಾಡ್ಕೊಂಡು ನಿಮ್ಮ ಹತ್ರ. ನೋಡೋಣ, ಇದನ್ನ ಎದ್ದೇಳಿಸ್ಬೇಕು ಇವಾಗ. ಸೊ ಸೀದೆ ಹೋಯ್ತಲ್ಲಪ್ಪ. ಇಲ್ಲಿ ಇದು ಬೇಯ್ತಾ ಇದೆ, ತೆಗಿತೀನಿ ರೀ ಸ್ನೇಹಿತರೆ. ನಾನು ಇದನ್ನ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ. ಮಿಕ್ಸ್ ಮಾಡ್ತೀನಿ ಇನ್ನೂ ಚೆನ್ನಾಗಿ. ಕಡ್ಲೆ ಕಜ್ಜೆ ಎಲ್ಲ ಕೆಳಗೋಯ್ತು. ಈರುಳ್ಳಿ ಕೂಡ ಹಾಕ್ತೀನಿ, ಮರ್ತೆ ಹೇಳೋದು, ಈರುಳ್ಳಿ ಕೂಡ ಹಾಕ್ತೀನಿ. ಈಗ ನೋಡ್ತೀನಿ ಪಲ್ಪ್ ತೆಗ್ದಿದ್ದಕ್ಕೆ ಹಾಕೋದಿದ್ರೆ ಹಾಕ್ತೀನಿ. ನೋಡಿ ಸ್ವಲ್ಪ ತೆಗ್ದೆ ಹೇಗೋ ಮಾಡಿ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸೆಕೆಂಡ್ ಒನ್ ಹಾಕ್ಬೇಕು. ಆಕ್ಚುಲಿ ವಿಡಿಯೋ ಮಾಡ್ಬೇಕು ಅಂತ ಹೇಳಿ ನಾನು ಮಾತಾಡ್ಕುವಾಗ ಸ್ವಲ್ಪ ಆಗಿದ್ದಿಲ್ಲ, ಅಂದ್ರೆ ನೀಟಾಗಿ ಬರ್ತಿತ್ತು. ನಾನು ಬಿಡೋದು ಬೇಡ, ವಿಡಿಯೋ ಮಾಡೋಣ ಇವತ್ತು ಅಂತ ಮಾಡ್ತಾ ಇದೀನಿ ಸ್ನೇಹಿತರೆ. ಸೊ ಬೆಂದಿದೆ ನೋಡೋಣ, ಆಲ್ಮೋಸ್ಟ್ ಬೆಂದಿದೆ. ಇನ್ನೊಂದು ಸ್ವಲ್ಪ ವೈಟ್ ಇದೆ ಅಲ್ವಾ, ಅದಿದಾಗ್ಲಿ, ಯೆಲ್ಲೋಯಿಶ್ ಆಗ್ಲಿ. ಸೊ ಇಲ್ಲಿ ನಾನು ಗೆಣಸು ಕೂಡ ಬೇಯಿಸಿದ್ದೀನಿ. ಸೊ ಇದು ಇವತ್ತಿನ ಒಂದು ಮಾರ್ನಿಂಗ್ ಈ ರೀತಿ ಇದೆ. ನಂದು ಡಂಬಲ್ಸ್ ಕೂಡ ತಗೊಂಡಿದ್ದೀನಿ, ಹೇಳಿದ್ದೀನಿ ಅನ್ಸುತ್ತೆ ನಿಮಗೆ ವಿಡಿಯೋನಲ್ಲಿ. ಸೊ ಡಂಬಲ್ಸ್ ಯೂಸ್ ಮಾಡಿ ಕೂಡ ಸ್ವಲ್ಪ ವರ್ಕೌಟ್ ಮಾಡಿದೆ. ಅಮ್ಮಂಗೂ ಮಾಡಿಸಿದೆ. ಅಮ್ಮಂಗೆ 1 kg ಮಾಡಿಸಿದ್ದೀನಿ. ನಾನು 2 kg ಹಿಡ್ಕೊಂಡಿದ್ದೆ. ಸ್ವಲ್ಪ ದಿವಸ ಹೋಗ್ತಾ ಅಮ್ಮಂಗೂ 1-2 kg ಹಿಡ್ಕೊಳಕ್ಕೆ ಇದ್ದೀನಿ. ನಾನು ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಹೋಗ್ತಾ. ಸೊ ಎಸ್, ಈ ತರ ಇದೆ. ಇಲ್ಲ ಇನ್ನೊಂದು ಸ್ವಲ್ಪ ಕಾಳುಗಳಿದೆ ಈ ತರ. ಸ್ನೇಹಿತರೆ ಇವಾಗ ಇಲ್ಲಿ 2ನೇದು ಹಾಕಿದ್ದೀನಿ, 3ನೇದು ನೋಡಿ ಈ ತರ ಆಗಿದೆ. ನೋ ಪ್ರಾಬ್ಲಮ್, ತಿಂತೀನಿ, ಏನು ತೊಂದರೆ ಇಲ್ಲ. ನೋಡೋಣ ಸೆಕೆಂಡ್ ಒಂದು ಸರಿಗೆ ಬರ್ಬೋದು. ಎಸ್ ನೋಡಿ ಚೆನ್ನಾಗೇ ಬರುತ್ತೆ, ಬಟ್ ಅದೇ ಮಾತಾಡ್ಕೊಂಡು ಸ್ವಲ್ಪ ಇದಾಗಿತ್ತು ನನ್ಗೆ ಅವಾಗ. ಅದೊಂದು ಸ್ವಲ್ಪ ಬೇಗನೆ ತೆಗಿತೀನಿ, ಸ್ವಲ್ಪ ಗ್ಯಾಸ್ ಉಳಿಸೋಣ. ನೋಡಿ ಚೆನ್ನಾಗಿ ಬಂತು. ಸೊ ಇವಾಗ ಇದು ಪಲ್ಪ್ ತೆಕ್ಕೊಳ್ತೀನಿ, ಸ್ವಲ್ಪ ಆರಿದೆ, ಆಗ್ಲೇ ಬಿಸಿ ಇತ್ತು. ಪಲ್ಪ್ ಎಲ್ಲ ತೆಗ್ದಿದ್ದಕ್ಕೆ ಹಾಕ್ತೀನಿ. ಸ್ನೇಹಿತರೆ ಇಲ್ಲಿ ನಾನು ಸ್ವಲ್ಪ ಬೆಲ್ಲ ಈ ರೀತಿ ಅಂದ್ರೆ ಸ್ವಲ್ಪ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಾಕುನಲ್ಲಿ. ಈ ಒಂದು ಪ್ಯಾಷನ್ ಫ್ರೂಟ್ ಸಿಪ್ಪೆಯಿಂದ ಪಲ್ಪ್ನೆಲ್ಲ ತೆಗೆದು ಇಲ್ಲೊಂದು ಬಟ್ಟೆಗೆ ಹಾಕೊಂಡಿದ್ದೀನಿ. ಆಕ್ಚುಲಿ ಇದಕ್ಕೆ ಹಾಕೋಣ ಅನ್ಕೊಂಡು ಸ್ವಲ್ಪ ಹಾಕಿದೆ, ಮತ್ತೆ ಆಮೇಲೆ ಬೇಡ ಅಂತ ತೆಗೆದ್ಬಿಟ್ಟು ಸಪ್ರೇಟ್ ಆಗಿ, ಅಂದ್ರೆ ಒಂದು ಹಣ್ಣಿಂದ ಅಂದ್ರೆ ಒಂದು ಪಲ್ಪ್ ಅರ್ಧ ಇದೆಯಲ್ವಾ, ಒಂದರ್ಧ ಸ್ವಲ್ಪ ಇದಕ್ಕೆ ಹಾಕ್ತೆ ಮಿಕ್ಸ್ ಮಾಡೋಣ ಅಂತ. ಆಮೇಲೆ ಬೇಡ ಅನ್ನಿಸ್ತು, ಅದರಿಂದ ತೆಗೆದು ಮತ್ತೆಲ್ಲ ಇಲ್ಲಿ ಬಟ್ಲಿಗೆ ಹಾಕಿದೆ. ಯಾಕಂದ್ರೆ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ತಿನ್ನೋಣ ಅನ್ನಿಸ್ತು. ಹಾಗಾಗಿ ಆಕ್ಚುಲಿ ಇದು ಜಾಮ್ ಮಾಡ್ಕೋಬೋದಾಯ್ತಾ. ಲಾಸ್ಟ್ ಟೈಮ್ ಬ್ರೆಡ್ ಇತ್ತಲ್ವಾ, ಬ್ರೆಡ್ಗೆ ನಾನು ಈ ತರ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಇದು ಜಾಮ್ ತರ ನಮ್ಗೆ ಆಗತ್ತೆ. ಮನೆಯಲ್ಲೇನೆ ಜಾಮ್ ಮಾಡ್ಕೊಳ್ಳೋ ಒಂದು ಟ್ರಿಕ್. ತಕ್ಷಣಕ್ಕೆ ನಿಮ್ಗೆ ಮನೇಲಿ ಪ್ಯಾಷನ್ ಫ್ರೂಟ್ ಇದ್ದಾಗ ಇದನ್ನ ಮಾಡ್ಕೋಬಹುದು. ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಬೇಕಾಯ್ತಾ, ಅದನ್ನ ನಾನು ಮಾಡ್ತೀನಿ, ಮಾಡಾದ್ಮೇಲೆ ತೋರಿಸ್ತೀನಿ. ಸೊ ಇಷ್ಟು ಸಿಪ್ಪೆ ಇದು ಬಂತು. ಸೊ ಇದು ಸಿಪ್ಪೆ ಹಾಕ್ಬಿಡೋಣ. ಸೊ ಇವಾಗ ನಾನು ಇಲ್ಲಿ ಅರ್ಧರ್ಧ ಐತಲ್ಲ ದೊಡ್ಡದು ಗೆಣಸು, ದೊಡ್ಡದು ಹಾಗೆ ಇಟ್ಟಿದ್ದೀನಿ. ಇನ್ನೊಂದು ಅರ್ಧ ಇಟ್ಟು ತಗೊಂಡಿದ್ದೀನಿ. ಇದ್ರದ್ದು ಇವಾಗ ಸಿಪ್ಪೆ ತೆಗಿತೀನಿ. ಸೊ ತೆಗೆದು ನಾನು ಒಂದು ಅರ್ಧ ಸಲಾಡ್ ಜೊತೆ ಮಿಕ್ಸ್ ಮಾಡಿ ತಟ್ಟೆಗೆ ದೋಸೆ ಜೊತೆ ಸೈಡ್ಗೆ ತಿನ್ನಕ್ಕೆ ಹಾಕೊಳ್ತೀನಿ. ಇನ್ನ ಅರ್ಧ ಸಲಾಡ್ ಹಾಗೆ ತಿಂತೀನಿ. ಇದಿರುತ್ತೆ ಜೊತೆಗೆ ನೋಡ್ತೀನಿ, ಆದ್ರೆ ಸ್ವಲ್ಪ ಕಾಳು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲ ಅಂದ್ರೆ ಇಲ್ಲ, ಬೇಡ ಅನ್ಸುತ್ತೆ, ಯಾಕಂದ್ರೆ ಕಾಳಿಂದನೇ ದೋಸೆ ಮಾಡಿರೋದಲ್ವಾ. ಹಾಗಾಗಿ 2 ದೋಸೆ ಮಾಡ್ಕೊಂಡಿದ್ದು ನಾನು, ಜಾಸ್ತಿ ಮಾಡ್ಲಿಲ್ಲ, ಇಷ್ಟೇನೆ, ಜಾಸ್ತಿ ಬೇಡ ಅಂತ ಹೇಳಿ. ಸೊ ಇವಾಗ ಇದಿಷ್ಟು ರೆಡಿ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಸೊ ನಾನಿಲ್ಲಿ ಇವಾಗ ಈ ಗೆಣಸನ್ನ ಸ್ವಲ್ಪ ಚೆನ್ನಾಗಿ ಈ ತರ ತುಂಬಾ ಏನ್ ಮ್ಯಾಶ್ ಮಾಡಿಲ್ಲ, ಸ್ವಲ್ಪ ಮಾಡ್ಕೊಂಡಿದೀನಿ. ಸ್ವಲ್ಪನ ಇದಕ್ಕೆ ಹಾಕ್ತೀನಿ ಅಷ್ಟೇ, ಒಂಚೂರು. ಇನ್ನ ಇದಿಷ್ಟಕ್ಕೆ ಈ ಒಂದು ಸಲಾಡನ್ನ ಹಾಕ್ತೀನಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಹಿಂಗೆ.
ಸೈಡ್ ತಿನ್ನಕ್ಕಾಗತ್ತೆ, ದೋಸೆಗೆ ಸೈಡ್ ತಿನ್ನಕ್ಕೆ. ನೋಡಿ ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಅದೇ ತರ ಸ್ವಲ್ಪ ಇದು ಸಲಾಡ್ ರಾ ಇರುತ್ತಲ್ಲ ತಿಂದ್ರೆ ಒಳ್ಳೇದು. ಸ್ವಲ್ಪ ಪಲ್ಯ ತರಾನೇ ಆಗೋಗ್ಬಿಡತ್ತೆ ಇವಾಗ. ಸೊ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ನೋಡಿ ಒಂಚೂರು ಉಪ್ಪು ಹಾಕ್ತಾ ಇದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಸೊ ಇವಾಗ ಇದನ್ನ ದೋಸೆ ಜೊತೆ ತಿನ್ನಕ್ಕೆ ನೋಡಿ ಕರೆಕ್ಟ್ ಆಗಿ ಒಂದು ಇದಾಯ್ತು, ಪಲ್ಯ ತರ ರೆಡಿ ಆಯ್ತು. ಬೇಗನೂ ಆಗ್ಬಿಡತ್ತೆ. ಈಗ ಇದು ಸಲಾಡ್ ತರ ಸೈಡ್ಗೆ ಹಾಕೋತೀನಿ, ಸ್ವೀಟ್ ತರ ಅದನ್ನ ಇದನ್ನು ಸ್ವಲ್ಪ ಕೈಯಲ್ಲೇ ಮಾಡ್ಬಿಡ್ತೀನಿ. ಇನ್ನೇನು ನೋಡಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೆಲ್ಲ, ಪ್ಯಾಷನ್ ಫ್ರೂಟ್ ಮತ್ತೆ ಸ್ವಲ್ಪ ಗೆಣಸು. ತೋರಿಸ್ತೀನಿ ರೀ ಮಾಡಿ ನೋಡಿ ಸ್ನೇಹಿತರೆ. ಈ ತರ ಆಯ್ತು ನೋಡಿ, ಚೆನ್ನಾಗಿರುತ್ತೆ ಸ್ನೇಹಿತರೆ. ರೆಡಿ ಆಗಿದೆ. ಸೊ ಇವಾಗ ತಿನ್ನೋದಷ್ಟೇ ಬಾಕಿ. ತೋರಿಸ್ತೀನಿ ಬನ್ನಿ ಹೇಗಾಗಿದೆ ಅಂತ. ಸೊ ಇದು ಹೆಸರು ಕಾಳು, ಕಡಲೆಕಾಳು ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು, ಇಷ್ಟೆಷ್ಟು ಅಕ್ಕಿ ಹಿಟ್ಟು, ಇಷ್ಟು ರಾಗಿ ಹಿಟ್ಟು ಆಯ್ತಾ ಇದೆ. ಮತ್ತೆ ಶುಂಠಿ ಇದೆ, ಉಪ್ಪಿದೆ, ಕಲ್ಪು ಸ್ವಲ್ಪ ಈರುಳ್ಳಿ ಇದೆ. ಸೊ ಇದು ದೋಸೆ. ಸ್ಪ್ರೌಟ್ಸ್ ಆಗಿರ್ಲಿಲ್ಲ ಇನ್ನ ಕಾಳು. ಸೊ ನಿನ್ನೆ ರಾತ್ರಿ ನೆನೆ ಹಾಕಿದ್ದಲ್ವಾ, ಹಾಗಾಗಿ ಇಲ್ಲಿ ನಂಗೆ ದೋಸೆಗೆ ಆಗುತ್ತೆ ಅಂತ ಮಾಡ್ಕೊಂಡೆ. ಸ್ಪ್ರೌಟ್ಸ್ ಆಗಿದ್ರು ಇನ್ನೂ ತುಂಬಾ ಒಳ್ಳೇದು. ಸೊ ಇಲ್ಲಿ ಹೇಳ್ದೆ ಅಲ್ವಾ ಏನೇನಿದೆ ಅಂತ, ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ. ಸಲಾಡ್ಗೆ ಏನೇನಿದೆ ಅಂತ. ಪಲ್ಯ ತರ ರೆಡಿ ಆಗಿದೆ, ಜೊತೆಗೆ ನೋಡಿ ಇಲ್ಲಿ ಸ್ವೀಟ್ ಕೂಡ ರೆಡಿ ಆಯ್ತು. ಪ್ಯಾಷನ್ ಫ್ರೂಟ್ ಸಿಪ್ಪೆಯಿಂದ ಮಾಡಿದಂತಹ ಸ್ವೀಟ್. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ಬೆಳಗ್ಗಿನ ಒಂದು ತಿಂಡಿಗೆ ಚೆನ್ನಾಗಿ ಅನ್ಸುತ್ತೆ. ಸೊ ತಿನ್ನೋಣ ಬನ್ನಿ. ಸೊ ಪ್ರೋಟೀನ್ ಹೋದಂಗಾಗುತ್ತೆ, ಕಾರ್ಬ್ಸ್ ಹೋದಂಗಾಗುತ್ತೆ. ಇದರಲ್ಲಿ ಕಾರ್ಬ್ಸ್ ಸ್ವಲ್ಪ ಇರುತ್ತೆ, ಮತ್ತೆ ಇಲ್ಲಿ ಸ್ವೀಟ್ ಪೊಟ್ಯಾಟೋನಲ್ಲಿ ಕಾರ್ಬ್ಸ್ ಹೋಗುತ್ತೆ, ಜೊತೆಗೆ ಒಳ್ಳೆ ನ್ಯೂಟ್ರಿಷನ್ ಹೋಗುತ್ತೆ. ನಿಜವಾಗ್ಲೂ ನಾನು ಇಷ್ಟು ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಚೆನ್ನಾಗಿದೆ, ಡೆಫಿನೆಟ್ಲಿ ಟ್ರೈ ಮಾಡಿ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ ನೋಡಿ. ಪಲ್ಯ ಏನು ಜಾಸ್ತಿ ಟೈಮ್ ಏನು ಬೇಡ, ಇದು ಈಸಿಯಾಗಿ ಮಾಡ್ಬೋದು ಪಲ್ಯ. ಸ್ವೀಟ್ ಪೊಟ್ಯಾಟೊ ಒಂದು ಬೇಯಿಸ್ಬಿಟ್ರೆ ಚೆನ್ನಾಗಿ ಮಾಡ್ಕೋಬಹುದು. ಅದ್ಭುತವಾಗಿದೆ. ನಾನು ಇದನ್ನ ತಿಂದು ನೋಡ್ತೀನಿ. ಇದನ್ನು ನಿಮ್ಗೆ ತಿಂದು ಹೇಳ್ಬೇಕಲ್ವಾ ಇನ್ನೊಂದ್ಸತಿ. ನೋಡಿ ಹೀಗೆ ತಗೊಂಡು ಈ ತರ ಅಮೇಝಿಂಗ್, ತುಂಬಾ ಚೆನ್ನಾಗಿದೆ ಸಲಾಡ್. ಆಕ್ಚುಲಿ ಸಲಾಡ್ಗೆ ನಾನು ಉಪ್ಪು ಹಾಕೋದು ಮರ್ತೋದೆ. ಚೂರು ಉಪ್ಪು ಇದಕ್ಕೆ ಹಾಕಿದ್ದೀನಿ, ಇದಕ್ಕೆ ಹಾಕಿಲ್ಲ. ಇಟ್ಸ್ ಓಕೆ. ಈಗ ಸ್ವೀಟ್ ನೋಡೋಣ. ಚೂರು ಕ್ಯಾರೆಟ್ ಕಾಣ್ತಿದೆ ಅಷ್ಟೇ. ಅದು ಇದು ನೋಡಿ, ಇದು ಫೈಬರ್, ನಾರಿನಂಶ. ಇದಕ್ಕೆ ಹಾಕ್ಬಿಟ್ಟಿದ್ನಲ್ಲ, ಅದಕ್ಕೆ ಒಂದು ಚೂರು ಕ್ಯಾರೆಟ್ ಕಾಣ್ತಿದೆ ಅಷ್ಟೇ. ಅದು ಬಿಟ್ಟರೆ ಏನು ಕ್ಯಾರೆಟ್ ಮಿಕ್ಸ್ ಇಲ್ಲ. ನೋಡಿ ಇದೆ. ಸೊ ಇವಾಗ ಇದನ್ನ ತಿಂದು ನೋಡೋಣ. ಅದ್ಭುತವಾಗಿದೆ, ಜಾಮ್ ತರ ಇದೆ. ಡೆಫಿನೆಟ್ಲಿ ಟ್ರೈ ಮಾಡಿ, ಓಕೆನಾ. ಆಲ್ರೆಡಿ ನಾನು ಐ ಥಿಂಕ್ ಜನವರಿ ತಿಂಗಳಲ್ಲಿ ಮಾಡ್ಕೊಂಡಿದ್ದೆ ಒಂದ್ಸತಿ ಜಾಮ್. ಇನ್ನೂ ತುಂಬಾ ಚೆನ್ನಾಗೈತೆ. ಅದು ಸ್ವಲ್ಪ ಕಲರ್ ಬೇರೆ ತರ ಇತ್ತು. ಇದು ತುಂಬಾ ಚೆನ್ನಾಗಿದೆ. ಒಂದೊಂದು ಹಣ್ಣು ಒಂದೊಂದ್ ತರ ಕಲರ್ ಇರುತ್ತೆ. ಅದು ಸ್ವಲ್ಪ ನೇರಳೆ ಹಣ್ಣಿನ ಕಲರ್ ಬಂದಿತ್ತು. ಅದನ್ನ ಬ್ರೆಡ್ಗೆ ಹಾಕೊಂಡು ತಿಂದಿದ್ದೆ, ಸಕ್ಕತ್ತಾಗಿತ್ತು ಮಾತ್ರ. ಅದ್ರದ್ದು ವಿಡಿಯೋ ಇದೆ, ವಿಡಿಯೋನು ಫೋಟೋನು ಇದೆ, ಐ ಥಿಂಕ್ ವಿಡಿಯೋನು ಇದೆ. ಅದೇ ತಗ ಹಾಕ್ತೀನಿ, ಚೆಕ್ ಮಾಡಿ, ಓಕೆನಾ. ಡೆಫಿನೆಟ್ಲಿ. ಸೊ ನೀವು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಈ ಹಿಂದೆ ಸಾಕಷ್ಟು ಏನು ಸಂಗೀತದ ರಿಲೇಟೆಡ್ ವಿಡಿಯೋಸ್ ಇದೆ. ಹಂತವಾಗಿ ನಾನು ಬದಲಾಗ್ತಾ ಹೋದೆ. ಸೊ ಲೈಫೇ ನನ್ನ ಬದಲಾಯಿಸ್ತಾ ಹೋಯ್ತು. ಸೊ ಅದರಲ್ಲಿ ಒಂಥರ ಇದೀನಿ, ಇವಾಗ ಒಂಥರ ಇದೀನಿ ಅಂತ ಅನ್ಸ್ಬೋದು ನಿಮ್ಗೆ, ಬಟ್ ಏನು ಮಾಡಕ್ಕಾಗಲ್ಲ, ಇದೇ ರಿಯಾಲಿಟಿ. ಸೊ ವಿ ಹ್ಯಾವ್ ಟು ಕೀಪ್ ಗ್ರೋಯಿಂಗ್, ಕೀಪ್
ಅಕ್ಸೆಪ್ಟಿಂಗ್ ದ ಲೈಫ್ ಆಸ್ ಇಟ್ ಕಮ್ಸ್. ಓಕೆನಾ? ಸೊ ನನ್ನ ಒಂದು ಹೆಲ್ತ್ ರಿಲೇಟೆಡ್ ವಿಡಿಯೋಸು ಮತ್ತೆ ನಾರ್ಸಿಸಮ್ ರಿಕವರಿ ಕಾನ್ಸೆಪ್ಟ್ ವಿಡಿಯೋಸ್ಗಳಿಗಾಗಿ ನನ್ನ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದನ್ನ ಲಿಂಕ್ ಕೂಡ ಇದೆ ಚಾನಲ್ ನಿಮಗೆ ಕಾಣುತ್ತೆ, ಹೋಮ್ ಪೇಜ್ಗೆ ಹೋದ್ರೆ ಕಾಣುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಅಥವಾ ಅಬೌಟ್ ಸೆಕ್ಷನ್ಗೆ ಹೋದ್ರು ಕಾಣುತ್ತೆ, ಅಲ್ಲೂ ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಇದೆ. ಅದಕ್ಕೆ ಮುಂಚೆ ವ್ಲಾಗ್ಗಳು ಕೂಡ ಇದೆ. ವ್ಲಾಗ್ಗಳನ್ನ ನೆಗ್ಲೆಕ್ಟ್ ಮಾಡಿ, ಅದೇನಷ್ಟು ಯೂಸ್ ಆಗಲ್ಲ ನಿಮಗೆ. ಇಲ್ಲ ನಿಮಗೆ ತಿಳ್ಕೊಳ್ಬೇಕು ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಅಂತ ಅನ್ಸಿದ್ರೆ ಆದ್ರೂ ಕೂಡ ನೋಡಿ. ಮೇನ್ ನಿಮ್ಗೆ ಏನು ಯೂಸ್ ಆಗುತ್ತೆ ಅದನ್ನ ನೋಡಿ ಸ್ನೇಹಿತರೆ. ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದೀನಿ. ಲವ್ ಯು ಆಲ್, ಟೇಕ್ ಕೇರ್ ಗೈಸ್. ಮತ್ತೆ ನಮ್ಮ ಬ್ಲಾಗ್ ನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು.